ಅವರು ಮಾತಾಡಿದ್ರು, ಗಮನಿಸಿದ್ವಿ. ತುಮಕೂರಿಂದ ಅನೇಕ ಸ್ಥಳೀಯರು ಮಾತಾಡಿದ್ರು, ಇನ್ನು ಬಳ್ಳಾರಿ ಬೀದರ್ ಜನರು ಕೂಡ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. PTP ಎಲೆಕ್ಷನ್ ಅಂದರೆ ಸ್ಥಳೀಯ ಚುನಾವಣೆಗಳು ಆಗಿಲ್ಲ. ಈಗ ತುಂಬ ವರ್ಷಗಳಾಯಿತು, ಅದು ಅವಧಿ ಮುಗಿದು ಕೂಡ ತುಂಬ ವರ್ಷಗಳಾಯಿತು. ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಏನೇ ಒಂದು ಚಿಕ್ಕ ಪುಟ್ಟ ವಿಚಾರಗಳು ಆದರೆ ನೀರಿನ ವ್ಯವಸ್ಥೆ ಆಗಿರಲಿ, ಅಲ್ಲಿ ಏನಾದರೂ ಲೋಕಲ್ ವ್ಯವಸ್ಥೆಗಳಿಗೆ ತೊಂದರೆ ಆದರೆ ಈಗ ಪ್ರತಿಯೊಂದು ವಿಚಾರಕ್ಕೂ MLAಗಳನ್ನ ಮತ್ತು MP ಗಳನ್ನ ಕಾಣಬೇಕಾಗಿರೋಂಥ ಸಂದರ್ಭ ಆಗಿದೆ. ಆದರೆ ಪ್ರತಿಯೊಂದು ಚಿಕ್ಕ ವಿಚಾರಕ್ಕೆ ಅವರು ಎಷ್ಟು ಮಟ್ಟಿಗೆ ಸಿಗ್ತಾರೆ ಅಂದರೆ, ಆದರೆ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಚುನಾವಣೆ ಮಾಡ್ತಾರೆ, ಈ ಡಿಸೆಂಬರಲ್ಲಿ ಮಾಡ್ತಾರೆ, ಜೂನಲ್ಲಿ ಮಾಡ್ತಾರೆ ಅಂತ ಹೀಗೆ ಮುಂದುವರ್ಕೊಂತ ಬಂತು ಸರ್. ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿರೋದ್ರಿಂದ ಮತ್ತೆ ಅವ್ರು ಮಾಡ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಈಗ ತುಂಬ ಇಲ್ಲ ಸರ್, ಅಭಿವೃದ್ಧಿ ಆಗ್ತಿಲ್ಲ ಅಂತಲ್ಲ, ಅಭಿವೃದ್ಧಿ ಆಗ್ತದೆ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತು ಈ DK ಶಿವಕುಮಾರ್ ಆದ ತಕ್ಷಣ ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಚುನಾವಣೆ ಮಾಡಿ ಸಾಕಷ್ಟು ಫಂಡನ್ನು ಕೊಡಬೇಕು. ಯಾಕಂದ್ರೆ ಡೆವಲಪ್ ಆಗ್ತಕ್ಕಂಥದ್ದು ಭಾಳ ಈ ಸರ್ತಿ ಏನಪ್ಪ ಅಂದ್ರೆ ನಮಗೆ ಆಸೆ ಇದೆ ಅವರಲ್ಲಿ. ಹೊಸದಾಗಿ ಮುಖ್ಯಮಂತ್ರಿ ಆದ ತಕ್ಷಣ ಈ ತಾಲೂಕಾ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಆಲ್ರೆಡಿ ಏನಪ್ಪ ಅಂದ್ರೆ ಫಂಡ್ ಕೊಡ್ಬೇಕಂತೇಳಿ ನಾವು ಎಲ್ಲ ಕಡೆ ಜಿಲ್ಲಾ ಬೀದರಿಂದ ಒತ್ತಾಯ ಮಾಡ್ತೀವಿ ಸರ್. ಇಲ್ಲ ಸರ್, ಇದು ಬಳ್ಳಾರಿ ಬೀದರ್ ಜನರೆಲ್ಲರೂ ಮಾತಾಡಿದ್ರು, ಗಮನಿಸಿದ್ವಿ. ಬಾಗಲಕೋಟೆಯಿಂದ ಈರಣ್ಣ ಕರೆ ಮಾಡಿದ್ದಾರೆ. ಈರಣ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಾ ಭಾಗ್ಯಗಳನ್ನ ಕೊಟ್ಟರು, ಈ ಭಾಗ್ಯದ ಮಧ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣಾ ಭಾಗ್ಯವನ್ನ ಮರ್ತು ಬಿಟ್ರ ಅಂತ? ಭಾಗ್ಯ ಅವರು ಆಕ್ಚುಲಿ ಜನರ ಉದ್ಧಾರ ಮಾಡ್ಲಕ್ಕ ಅವ್ರೇನು ಗ್ಯಾರಂಟಿ ಮಾಡಿಲ್ಲ ಮೇಡಮ್. ಅವರು ಅಧಿಕಾರ ಅನುಭವಿಸಗೋಸ್ಕರ ಒಂದು ಜನರಿಗೆ ಆಸೆ ಮಾಡಿದ್ದಾರೆ. ಯಾಕಂತಂದ್ರೆ ನಾವು ಹೊಳೆಯಲ್ಲಿ ಮೀನ ಹಿಡ್ಲಿಕ್ಕೆ ಆ ಮೀನಿಗೆ ಗಾಣ ಅಂತ ಇರ್ತದೆ, ಗಾಣಕ್ಕೆ ಹುಳ ಹಾಕಿ ಹಿಡಿದಾಗ ಯಾವ ರೀತಿ ಮೀನು ಸಿಗ್ತದಲ್ಲ, ಆ ರೀತಿ ಇವರು ನಮಗೆ ಜನರನ್ನ ಮಳ್ ಮಾಡಿ ಅನುಭವಿಸಿದ್ದಾರೆ. ಯಾರು ಈ 3 ವರ್ಷದಾದ್ರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಹೊಳೆ ಇವರು ಗ್ಯಾರಂಟಿ ಒಳಗೇನೆ ಅದನ್ನ ತಮ್ಮದು ಮಾಡ್ಕೊತಾನ, ಜನರ ಅಭಿವೃದ್ಧಿ ಕೆಲಸ ಇಲ್ಲ. ಇನ್ನೂವರೆಗೂ ಯಾವುದೋ ಒಂದು ಗುದ್ಲಿ ಪೂಜೆ ಇಲ್ಲ. ಯಾವ ರೀತಿ ಇವತ್ತಿನ ದಿವಸ ಒಂದೊಂದು ಕುಟುಂಬ ಸಹಿತ ಡಿವೈಡ್ ಆಗುವಂತದ್ದು, ಹೆಂಡರು ಗಂಡರು ಸಹಿತ ಬಡ್ದಾಡುವಂತ ವ್ಯವಸ್ಥೆ ಆಗ್ಯದ. ನಿಜ ನಿಜ. ಈ ಬಾಗಲಕೋಟೆ ಹೇಗಿದೆ, ಏನೇನ್ ಆಗಬೇಕಾಗಿದೆ, ಎಷ್ಟು ಕುಂಠಿತ ಆಗಿದೆ ಅಭಿವೃದ್ಧಿ? ಬಾಗಲಕೋಟೆಯಲ್ಲಿ ನೋಡಿ ಮೇಡಮ್, ನಮ್ಮ ಮುಳುಗಡೆ ಪ್ರದೇಶ. ನಮ್ದು ಬಾಗಲಕೋಟೆ ಒಳಗೆ 519.6 ನೀರ್ ನಿಂದಿರಿಸಿ ಈ ನಮ್ಮನ್ನ RC ಸೆಂಟರ್ ಹಾಕಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಜನರಿಗೆ ದುಡಿಲಿಕ್ಕೆ ಕೂಲಿ ಇಲ್ಲ. ನಮ್ದು ಏನಾಗಿದೆ ಅಂತಂದ್ರೆ, ನಾವು 10 ಹೊರದಂಡಿ ಇದ್ದಂತ ಫಲವಾದಂತ ಭೂಮಿಯನ್ನು ಕಳ್ಕೊಂಡು ನಮ್ಮನ್ನ RC ಸೆಂಟರ್ ಹಾಕಿದ್ದಾರೆ. 17-8 ಹಳ್ಳಿ ಹೋಗಿದ್ದಾರೆ ಮೇಡಮ್. ಮನಿ ಒಂದು ಕಟ್ಟಿಸ್ಕೊಂಡ್ಬಿಟ್ರೆ ನಮ್ದು ಓಕೆ ಈರಣ್ಣ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಕೇಶವ್ ನಾಯ್ಕ್ ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ಕೇಶವ್ ನಾಯ್ಕ್ ಅವರೇ ನಮಸ್ಕಾರ. ಕೇಶವ್ ನಾಯ್ಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನೋಡಿ ಕೇಶವ್ ನಾಯ್ಕ್ ಅವರೇ, ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡದೇ ಇರೋ ಕಾರಣದಿಂದಾಗಿ ಕೇಂದ್ರದಿಂದ ಬರುವಂತ ಅನುದಾನವೂ ಕೂಡ ಬರದೆ ಹಾಗೆ ಹೋಲ್ಡ್ ಆಗಿದೆ. ಯಾಕಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿಲ್ಲ. ತಾವೇನ್ ಹೇಳ್ತೀರಿ? ಇದು ಸ್ಥಳೀಯ ಸಮಸ್ಯೆಗಳು ಸ್ಥಳೀಯ ನಾಗರಿಕರಿಗೆ ಗೊತ್ತಾಗುತ್ತೆ ಸರ್. ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಸರ್. ತುಂಬಾ ಅವಶ್ಯಕತೆ ಇದೆ. ಕರೆಕ್ಟ್. ಥ್ಯಾಂಕ್ ಯು ಕೇಶವ್ ನಾಯ್ಕ್ ಅವರೇ. ಓಕೆ, ಥ್ಯಾಂಕ್ ಯು. ಧಾರವಾಡದಿಂದ ದೇವರಾಜ್ ಕರೆ ಮಾಡಿದ್ದಾರೆ. ದೇವರಾಜ್ ಅವರೇ ನಮಸ್ತೆ. ದೇವರಾಜ್ ಅವರೇ ನಮಸ್ತೆ. ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಎಲೆಕ್ಷನ್ಸ್ಗಳು ನಡೆದಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಏನೇನು ತೊಂದರೆ ಆಗ್ತಾ ಇದೆ ನಿಮ್ಗೆ? ಹೌದು ಮೇಡಮ್, ಇವಾಗ ರಾಜಕೀಯ ಪಕ್ಷಾತೀತವಾಗಿ ಮಾತಾಡ್ಬೇಕಂದ್ರೆ ಇವಾಗ ಬಿಜೆಪಿ, ಕಾಂಗ್ರೆಸ್, JDS ಯಾವುದೂ ಅಲ್ಲ, ಎಲ್ಲಾ ಪಕ್ಷದವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ದವರು ಸ್ಥಳೀಯ ಚುನಾವಣೆ ಆಗಿಲ್ಲ ಅಂತೇಳಿ ಅವರು ಅನುದಾನ ಕೊಡ್ತಾ ಇಲ್ಲ. ಇವತ್ತು ರಾಜ್ಯ ನಾಯಕರು ಇವತ್ತು ಅದರ ಬಗ್ಗೆ ಒಂದು ವಿಚಾರ ಮಾಡಿ ಆದಷ್ಟು ಬೇಗ ಸ್ಥಳೀಯ ಚುನಾವಣೆ ಮಾಡಿ ಅನುದಾನ ತಂದು ರಾಜ್ಯವನ್ನು ಅಭಿವೃದ್ಧಿ ಮಾಡಿ ಇನ್ನೂ ಉತ್ತಮ ರೀತಿಯಾಗಿ ಡೆವಲಪ್ ಮಾಡಬಹುದು ಅಂತ ಹೇಳಿ. ತಮ್ಮ ಚುನಾವಣೆ ಬಂದ್ರೆ ಯಾವ್ದು ಡಿಲೇ ಮಾಡಲ್ಲ. ಆದ್ರೆ ಸಾಮಾನ್ಯ ಕಾರ್ಯಕರ್ತರು ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿ ಬೆಳಿಬೇಕನ್ನುವಂತವರಿಗೆ ಇದು ತುಂಬಾ ಹೊಡೆತ ಅಂತ ಹೇಳ್ಬೋದು. ಆಲ್ ರೈಟ್ ದೇವರಾಜ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಎಸ್, ರಂಗನಾಥನ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ರಂಗನಾಥ್ ಅವರನ್ನ ಮಾತಾಡ್ಸಕ್ಕಿಂತ ಮುಂಚೆ ಒಂದು ನಂಬರ್ಸ್ ನೋಡ್ಬೇಡ ಅಶ್ವಿನಿ, ಹೆಂಗೆ ಅಂತೇಳಿ ನೋಡಿ.
ಸಾವಿರಾರು ಕೋಟಿ ರೂಪಾಯಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡದೇ ಇರೋ ಕಾರಣದಿಂದಾಗಿ ಬರುವಂತ ಅನುದಾನ ನಮಗೆ ತಪ್ಪಿದೆ. ಅದರಲ್ಲಿ GBA ಪಡೆಯಬೇಕಿದ್ದಂಥ ಅನುದಾನ ಎಷ್ಟು ಕೇಳಿದ್ರೆ 1475 ಕೋಟಿ ರೂಪಾಯಿ ಬರಲಿಲ್ಲ. ಅದು ನಮಗೆ GBA ಚುನಾವಣೆ ಆಗಿಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಬರಬೇಕಾಗಿದ್ದಂಥ ಅನುದಾನ ಸರಿಸುಮಾರು 1700 ಕೋಟಿ ರೂಪಾಯಿ ಕೂಡ ಅದು ಕೂಡ ಬರದೆ ಹಾಗೆ ಆಗಿದೆ. ಯಾಕಂತ ಹೇಳಿದ್ರೆ ಚುನಾವಣೆನೇ ಆಗಿಲ್ಲ. ಏನು ಮಾಡ್ತಾರೆ ಹೇಳಿ? ಎಸ್, ಕೇಂದ್ರದಿಂದ ಬರಬೇಕಾದ ಅನುದಾನ, ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ನಷ್ಟ ಆಗಿರೋದು ಒಟ್ಟು ಎಷ್ಟು ಕೇಳಿದರೆ 3175 ಕೋಟಿ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಅನುದಾನ ನಷ್ಟ ಆಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿಲ್ಲ. ಇನ್ನು 16ನೇ ಹಣಕಾಸು ಆಯೋಗ ಇದರ ಪ್ರಕಾರ ನೋಡಿ, ಮುಂದಿನ 5 ವರ್ಷಕ್ಕೆ ಕೇಂದ್ರದಿಂದ ಹಂಚಿಕೆ ಆಗಬೇಕಾದದ್ದು 29,897 ಕೋಟಿ. ಮುಂದಿನ 5 ವರ್ಷ ಗ್ರಾಮೀಣ ಸಂಸ್ಥೆಗಳಿಗೆ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 15,111 ಕೋಟಿ. ಮುಂದಿನ 5 ವರ್ಷ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14,786 ಕೋಟಿ. ಇದೆಲ್ಲ ಯಾಕೆ ಈ ರೀತಿಯಾಗಿ ಟೆಕ್ನಿಕಲಿ ಸಮಸ್ಯೆ ಆಗಿದೆ ಅಂತ ಕೇಳಿದರೆ, ಖಂಡಿತವಾಗ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗದೇ ಇರೋದ್ರಿಂದಾಗಿ. ಮಂಡ್ಯದಿಂದ ನಾಗರಾಜ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ಸರ್, ನಾನು ಅರಕೆರೆ ಅಂತ ಒಂದು ಸಣ್ಣ ಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ. ಹಾ ನಾಗರಾಜ್ ಅವರೇ, ನಮ್ಮ ಮುಖ್ಯಮಂತ್ರಿಗಳಿಗೆ ಮುಂದಿನ ಸವಾಲು ನೀವ್ ಹೇಳ್ತಾ ಇದ್ದೀರಿ ಸ್ಥಳೀಯ ಚುನಾವಣೆಗಳು ಅಂತ. ಸರ್, ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಒಂದು ಜಾರಿ ಮಾಡಿದ್ರೆ ಅವರು ಮಂಡ್ಯ ಜಿಲ್ಲೆಗೆ ಅನ್ನದಾತರಿಗಿಂತ ಹೆಚ್ಚಾಯ್ತಾರೆ ಸರ್. ಹೌದು ನಾಗರಾಜ್ ಅವರೇ, ನೀವು ನೋಡ್ಬೋದು ಪ್ರತಿದಿನವೂ ಕೂಡ ನಾವು ಒಂದೊಂದು ಸವಾಲುಗಳನ್ನ ಜನರ ಮುಂದೆ ಇಡ್ತಾ ಇದ್ದೀವಿ, ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ, ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀವಿ. ಇವತ್ತಿನ ಸವಾಲು ಏನು ಅಂತ ಕೇಳಿದರೆ, ಅಥವಾ ಇವತ್ತು ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅಂತ ಕೇಳಿದರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡದೇ ಇರೋ ಕಾರಣದಿಂದಾಗಿ ಈ ರೀತಿ ಎಲ್ಲ ತಾಪತ್ರೆಗಳು ಜನ ಎದುರಿಸ್ತಾ ಇದ್ದಾರೆ. ಇದನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ, ಮಾಡಬೇಕು ಅನ್ನುವಂಥ ವಿಚಾರ. ನಾಗರಾಜ್ ಅವರೇ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಟೈಮು ಅದು ಬಹಳ ಹಿಂದೆನೆ ಮಾಡ್ಬೇಕಾಗಿತ್ತು. ಆದ್ರೂ ಇಷ್ಟು ದಿವಸ ಆದ್ರೂ ಅವ್ರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅಥವಾ ಅಭ್ಯರ್ಥಿಗಳ ಕೊರತೆನೋ ಅಥವಾ ಸೋಲ್ತೀವಿ ಅನ್ನೋ ಭಯನೋ ಯಾವುದೋ ಒಂದು ಅವ್ರು ಕಾಡ್ತಾ ಇರ್ಬೇಕು ಸರ್. ಅದರಿಂದ ಕರೆಕ್ಟ್ ನಾಗರಾಜ್ ಅವರೇ, ತಮ್ಮ ಧ್ವನಿ ನಮಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅನಿಸಿದೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ತಾವು ಮಾತಾಡಿದ್ದಕ್ಕೆ ನಮ್ಮ ಜೊತೆಲಿ. ನಂದಕುಮಾರ್ ಅವರು ಕರೆ ಮಾಡಿದ್ದಾರೆ. ನಂದಕುಮಾರ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಈಗ ಸಾಮಾನ್ಯ ರೈತರು ನಾವು ಈಗ ಏನ್ ಗೊತ್ತೇ, ಸರ್ಕಾರದಲ್ಲಿ ಈಗ 2-3 ತಿಂಗಳು 4 ತಿಂಗಳಾಗಿದೆ ಈ ಸರ್ವೆ ಕೆಲಸ ಸ್ಟಾಪ್ ಆಗಿ. ಎಲ್ಲಾ ಕಡೆನೂ ಸರ್ವೇರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಕೃಷ್ಣ ಬೈರೇಗೌಡರ ಮಂತ್ರಿ ಇದ್ದಾರ ಮೇಡಮ್, ಅವ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ರೈತರು ಏನ್ ಆಗ್ಬೇಕು, ಒಂದು ಈಗ ನಮ್ಮ ತಂಗಿ ಮದುವೆ ಮಾಡ್ಬೇಕು, ನಾನು ಜಮೀನ್ ಮಾರಾಟ ಮಾಡಿದೀನಿ, ಅದು ಸ್ಕೆಚ್ ಆಗ್ಬೇಕು, ಯಾವ್ದಕ್ಕೂ ಸರ್ಕಾರ ತಲೆನೇ ಕೆಡ್ಸ್ಕೊತಾ ಇಲ್ಲ. 4 ತಿಂಗಳು ಬೇಕಾ ಮೇಡಮ್ ಒಂದು ಸಮಸ್ಯೆನ ಬಗೆಹರಿಸಕ್ಕೆ? ಈಗ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ, ವಿರೋಧ ಪಕ್ಷದವ್ರು ಏನ್ ಮಾಡ್ತಿದ್ದಾರೆ, ಯಾರು ಕೇಳೋದಿಲ್ಲ. ಈ ಲೋಕಲ್ ಎಲೆಕ್ಷನ್ಸ್ ಆಗಿಲ್ವಲ್ಲ, ಈ ಲೋಕಲ್ ಎಲೆಕ್ಷನ್ಸ್ ಆಗದೇ ಇರೋದ್ರಿಂದ ಏನೇನ್ ತೊಂದರೆ ಆಗ್ತಾ ಇದೆ ನಿಮ್ಗೆ? ಖಂಡಿತ ಮೇಡಮ್, ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಆಗ್ಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳು ಆಗ್ಬೇಕು. ಸ್ಥಳೀಯ ಸಮಸ್ಯೆಗಳು ಏನಿದೆ ಸ್ಥಳೀಯರು ಅಲ್ಲಿ ಹೋಗಿ ಮಾತಾಡುವಂತ ವ್ಯವಸ್ಥೆ ಆಗ್ಬೇಕು. ಜನಪ್ರತಿನಿಧಿಗಳು ಇಲ್ಲ ಅಂತ ಅಂದಾಗ ವ್ಯವಸ್ಥೆನೆ ಕುಂಠಿತ ಆಗ್ತದೆ. ನಿಜ ಅಲ್ವಾ? ಹೌದು. ಧನ್ಯವಾದ ನಂದಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಹೌದು ಅಶ್ವಿನಿ, ನೋಡಿ ಈ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಜಾರಿಗೆ ತಂತು, 6 ಗ್ಯಾರಂಟಿಗಳು. ಆ ಗ್ಯಾರಂಟಿಗಳು ಜನರಿಗೆ ತಲುಪಬೇಕು ಅನ್ನೋದಾದ್ರೂ ಕೂಡ ಜನಪ್ರತಿನಿಧಿಗಳಿದ್ದಾಗ ಇನ್ನೂ ಪರಿಣಾಮಕಾರಿಯಾಗಿ ತಲುಪುತ್ತೆ. ಇವರು ಪರಿಷ್ಕರಣೆ ಮಾಡೋದಕ್ಕೆಲ್ಲ ಹೊರಟಿದ್ದಾರೆ. ಆ ಪರಿಷ್ಕರಣೆ ಮಾಡಬೇಕು ಅನ್ನೋದಾದ್ರೂ ಕೂಡ ಆ ಭಾಗದಲ್ಲಿ ಜನಪ್ರತಿನಿಧಿಗಳಿದ್ರೆ ಅವರಿಗೊಂದು ಹಿಡಿತ ಇರುತ್ತೆ. ಆ ಗ್ರಾಮ, ಊರು ಅಥವಾ ನಗರ, ಮಹಾನಗರ ಇದರ ಒಂದು ಹಿಡಿತ ಇರುತ್ತೆ. ಬಹುಶಃ ಇದು ಅತಿ ತುರ್ತು ಆಗಬೇಕಾದಂತಹ ಕೆಲಸ ಅಥವಾ ಕಾರ್ಯ ಅಂತ ಅನ್ಸುತ್ತೆ. ಹಾವೇರಿಯಿಂದ ಹನುಮಂತಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಚಾರ, ಇದರಲ್ಲಿ ಕಾಂಗ್ರೆಸ್ BJP ಅಂತ ಹೇಳಿ ಇಲ್ಲ, ಎಲ್ಲ ಪಕ್ಷಗಳು ಕೂಡ ಸ್ಥಳೀಯ ಸಂಸ್ಥೆಗಳನ್ನು ನೆಗ್ಲೆಕ್ಟ್ ಮಾಡಿದ್ರು. ಎಸ್ ಹನುಮಂತಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಸ್ಥಳೀಯ ಚುನಾವಣೆ ನಡೆದೇ ಇದ್ದ ಕಾರಣ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ರೀ. ಮೊದಲು ಯಾಕಂದ್ರೆ ಮೊದಲು ಗ್ರಾಮೀಣ ಮಟ್ಟದಲ್ಲೇ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ತಯಾರು ಮಾಡಿ ತಮ್ಮ ರಾಜಕೀಯ ಒಂದು ಪ್ರಬಲವಾಗಿ ಶಾಸಕರು ಮತ್ತು ಏನು ಗೆಲ್ತಾರ ಅದನ್ನ ಇವರು ಸ್ಥಳೀಯ ಚುನಾವಣೆ ಮಾಡಿದ್ರೆ ಇವತ್ತು ಅಭಿವೃದ್ಧಿ ಕುಂಠಿತಗೊಳ್ಳಿಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಹನುಮಂತಪ್ಪ ಅವರೇ, ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ.
ಆಲ್ ರೈಟ್. ಯಾದಗಿರಿಯಿಂದ ಅಂಬರೀಶ್ ಅವರು ಕರೆ ಮಾಡಿದ್ದಾರೆ. ಅಂಬರೀಶ್ ಅವರೇ ನಮಸ್ತೆ, ನೀವೇನು ಹೇಳ್ತೀರಿ? ಲೋಕಲ್ ಎಲೆಕ್ಷನ್ಸ್ ನಡೆದಿಲ್ಲ, ಹಿಂದುಳಿದ ಜಿಲ್ಲೆಗಳ ಹಾಗೆ ಹಿಂದುಳಿತಾ ಇದೆ. ಮೇಡಮ್ ನಮಸ್ತೆ. ನಮಸ್ತೆ. ಇವಾಗ ನಮ್ಮ ಹತ್ರ ನಾವು ಸುರ್ಪುರ್ ತಾಲೂಕಿಂದ ಮಾತಾಡ್ತಿರೋದು, ಯಾದಗಿರಿ ಡಿಸ್ಟಿಕ್. ನಮ್ಮ ಹತ್ರ 9 ವರ್ಷ ಆಯ್ತು ಮೇಡಮ್, ಇನ್ನು ನಗರಸಭೆ ಎಲೆಕ್ಷನ್ಸ್ ನಡೆದಿಲ್ಲ. ಯಾವುದೇ ಒಂದು ಡ್ರೈನೇಜ್ ಕೆಲಸ ಇರಲಿ ಅಥವಾ ರಸ್ತೆ ಕಾಮಗಾರಿ ಇರಲಿ, ಏರಿಯಾ ವೈಸ್ ಇನ್ನು ಯಾವ್ದು ಸುಧಾರಿಸ್ತಾ ಇಲ್ಲ. 9 ವರ್ಷ, 5 ವರ್ಷಕ್ಕೆ ಒಮ್ಮೆ ನಡಿಬೇಕಾದಂತ ಚುನಾವಣೆ 9 ವರ್ಷ. ಏನಾದ್ರೂ ತೊಂದರೆ ಆದ್ರೆ ನೀವು ಯಾರ ಹತ್ರ ಹೋಗ್ತೀರಿ? ಮೇಡಮ್ ಕಮಿಷನರ್ ಅವ್ರಿಗಂತೂ ಹೋಗಿ 100 ಸಲ ಹೇಳಿದ್ರು ಸಹ ಅವ್ರು ಮಾಡ್ತಾ ಇಲ್ಲ. ಇವಾಗ ಬೇರೆ MLA ಅವ್ರ ಹತ್ರ ಹೋದ್ರೆ ಕಮಿಷನರ್ ಕಾಲ್ ಮಾಡಿ ಹೇಳಿದ್ಮೇಲೆ ಕಮಿಷನರ್ ಮಾಡ್ತೀನಿ ಅಂತಾರೆ, ಆದ್ರೆ ಮಾಡ್ಕೊಡಲ್ಲ. ಏನಿಲ್ಲ ಅಂದ್ರೆ 1-2 ವರ್ಷದಿಂದ ನಮ್ಮನೆ ರಸ್ತೆ ಪಕ್ಕನೇ ಒಂದು ಡ್ರೈನೇಜ್ ಇಲ್ಲ ಮೇಡಮ್. ಎಷ್ಟೋ ಸರಿ ಹೇಳಿದೀವಿ, ಅದ್ ಯಾವ್ದನ್ನು ಕೇಳಲ್ಲ. ಅದು ಅಲ್ದೇನೆ ಇವಾಗ DC ಅಂಡ್ರಲ್ಲಿ ಇದೆ, ನಾವು DCಗೆ ಹೋಗಿ ಹೇಳಕ್ ಆಗತ್ತಾ? ಪುರಸಭೆದು ನಗರಸಭೆದು ಏನಾದ್ರು ಇದ್ರೆ. ಇವಾಗ ನೋಡಿ DK ಶಿವಕುಮಾರ್ ಅವರು ಅಲ್ಲೇನೋ ಇದ್ ಮಾಡ್ತೀನಿ ಫ್ಯಾಕ್ಟ್ರಿಗೋಸ್ಕರ ರೈತರದೆಲ್ಲ ಭೂಮಿ ಕೀಳ್ಕೊತಿದ್ದಾರೆ. ನಮ್ಮ ಹತ್ರ ಒಂದಾದ್ರೂ ಕೊಟ್ರೆ, ಅಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಟ್ರೆ ನಮ್ಮವ್ರು ಏನಕ್ಕೆ ಗೂಳೆ ಹೋಗ್ತಾರೆ? ಯಾದಗಿರಿಯಿಂದ ಗುಲ್ಬರ್ಗದಿಂದ ಅಲ್ಲೆಲ್ಲ ಬೆಂಗಳೂರಿಗೆ ಬರ್ತಾರೆ. ನಮ್ ಕಡೆ ಡೆವಲಪ್ ಮಾಡಕ್ ಹೇಳಿ, ಯಾರೇ ಆಗ್ಲಿ CM ಇವರು ಕೊತ್ವಾಲ್ ಶಿಷ್ಯ ಆಗಿ ನೋಡ್ತಾ ಇಲ್ಲ ನಾವು. ನಮ್ಗೆ ಒಬ್ಬ ಉತ್ತಮವಾದ ಆಡಳಿತ ನಡೆಸೋ CM ಬೇಕು. ಯಾರೇ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಕೊತ್ವಾಲ್ ಶಿಷ್ಯ ಆಗಿ ನೋಡ್ಬೇಡಿ. ಓಕೆ, ಆಲ್ ರೈಟ್. ಧನ್ಯವಾದ ಅಂಬರೀಶ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಅವರ ಧ್ವನಿಯಲ್ಲೇ ಗೊತ್ತಾಗ್ತಾ ಇತ್ತು ಜನರ ಧ್ವನಿ. ಪ್ರತಿಯೊಂದು ಕರೆ ಮಾಡಿದಂತಹ ಧ್ವನಿಯನ್ನ ಅಬ್ಸರ್ವ್ ಮಾಡಿದ್ರೆ ರಂಜಿತ್, ಆ ಧ್ವನಿಯಲ್ಲಿ ಒಂದು ನೋವಿದೆ, ಅಥವಾ ಅನಿವಾರ್ಯವಾಗಿ ಇದೇ ರೀತಿ ಬದುಕಬೇಕಲ್ವಾ ಒಗ್ಗಿಕೊಂಡಂತ ಒಂದು ಮನಸ್ಥಿತಿ ಇದೆ. ಆ ಧ್ವನಿಯೆಲ್ಲ ಆಕ್ಚುಲಿ ಗೊತ್ತಾಗ್ತಾ ಇದೆ. ಅವ್ರು ಎಷ್ಟು ರೋಸಿ ಹೋಗಿದ್ದಾರೆ ಸರ್ಕಾರದಿಂದ, ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಆದ್ರೆ ಬದಲಾವಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಕಳ್ಕೊಂಡಂತೆ ಅನ್ನಿಸ್ತಾ ಇದೆ. ಆದ್ರೆ ಸರ್ಕಾರ ಏನಾಗುತ್ತೆ ಅಥವಾ ಏನ್ ಮಾಡುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಏನ್ ಮಾಡುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕು.